ಬಾಯ್ ಬ್ರೋ, ಸಿಗೋಣ. ಹಾಂ ಯಪ್ಪ, ನಿನ್ನೆ ನಾನಿ ಮ್ಯಾಚ್ ಹತ್ರ ಸಿಕ್ಕಿದ್ರಲ್ವ ಸ್ವಲ್ಪ ಜನ, ಅವರು ಇಲ್ಲಿ ಸಿಕ್ಕಿದ್ರು ಮಿಸಸ್. ಅವ್ರ ಹತ್ರ ಮಾತಾಡಿಸ್ತಾ ಇದ್ದೆ. ಆ್ಯಂಡ್ ಹಾಗೆ ಅಲ್ಲಿ ಪಾಪ ನಮ್ಮ ಬೆಂಗಳೂರಿಂದ ಬಂದವರೆ, ಇಲ್ಲಿ ರೆಂಟಲ್ ಕಾರ್ ತೊಗೊಂಡವ್ರೆ, ಬ್ಯಾಟ್ರಿ ಹೋಗ್ಬಿಟ್ಟಿದೆ ಅಂತೆ, ಕಾರೇ ಸ್ಟಾರ್ಟ್ ಆಗ್ತಿಲ್ಲ. ನಾವು ಏನು ಮಾಡೋದು ಅಂತ ಗೊತ್ತಿಲ್ಲ ನಮ್ಮ ಕಡೆಯಿಂದ. ಬಟ್ ಕೆಳಗಡೆ ಅವರಿಬ್ಬರು ಹುಡುಗರು ಹೋಗಿದ್ದಾರೆ ಹೆಲ್ಪ್ ತರೋಕ್ಕೆ ಅಂತ ಹೇಳಿದ್ರು, ಅದರಿಂದ ವಾಪಸ್ ಹೋಗ್ತಾಯಿದ್ದೀವಿ. ನಮ್ಮ ಪಾಪ ಬಂದ್ಬಿಟ್ಟು ಲೈಟಾಗಿ ನೋಡ್ತಾನೆ ಕಾರೆಲ್ಲ, ಬಟ್ ಅವ್ನ ಕೈಯಲ್ಲೂ ಏನೂ ಆಗಲಿಲ್ಲ, ಇಲ್ಲಾಂದರೆ ಹೆಲ್ಪ್ ಮಾಡ್ಬೋದಾಗಿತ್ತು. MCS ಟೈಮ್ ಎಷ್ಟಾಯಿತು ಅಂದರೆ 4:15 ಆಯಿತು. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಸೀಕ್ರೆಟ್ ವಾಟರ್ ಫಾಲ್ಸ್ ಅಂತ ಒಂದು ಜಾಗ ಐತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೀಕ್ರೆಟ್ ವಾಟರ್ ಫಾಲ್ಸ್ ಅಂದರೆ ಸೀಕ್ರೆಟ್ ಆಗಿರೋ ವಾಟರ್ ಫಾಲ್ಸ್ಗೆ ಹೋಗ್ತಾ ಇಲ್ಲ ನಾವು, ಆ ವಾಟರ್ ಫಾಲ್ಸ್ ಹೆಸರೇ ಸೀಕ್ರೆಟ್ ವಾಟರ್ ಫಾಲ್ಸ್ ಅಂತ. ಸೊ ಅಲ್ಲಿ ಬಂದ್ಬಿಟ್ಟು ಒಂದು ಅಡ್ವೆಂಚರ್ ಆ್ಯಕ್ಟಿವಿಟಿ ಐತೆ, ಅದನ್ನು ನಾನು ಅಲ್ಲೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಏನೋ ಅಂತ. ಯಾಕೆ ಸುಮ್ಮನೆ ಇವಾಗಲೇ ಹೇಳ್ಬಿಡ್ತೀನಿ. ಅದು ಬಂದ್ಬಿಟ್ಟು ಏನಂದರೆ ಜಂಪ್ ಹೊಡೆಯೋದು MCS ಆ ಫಾಲ್ಸ್ ಒಳಗಡೆ. ಅದೊಂಥರ ರೌಂಡಾಗಿರುತ್ತೆ ವಾಟರ್ ಫಾಲ್ಸು. ಆ ವಾಟರ್ ಫಾಲ್ಸ್ ಒಳಗಡೆ ನಾವು ಜಂಪ್ ಹೊಡಿಬೋದು, ಎಷ್ಟು ಬೇಕಾದ್ರೂ ಜಂಪ್ ಹೊಡಿಬೋದು. ಆ ಸೀಕ್ರೆಟ್ ವಾಟರ್ ಫಾಲ್ಸ್ಗೆ ಇವಾಗ ಹೋಗ್ತಾ ಇದ್ದೀವಿ. ನಾವಿವಾಗ ಕುಂಬೆ ಮುಗಿಸ್ಕೊಂಡು ವಾಪಸ್ ನಮ್ಮ ಸ್ಟೇ ಕಡೆಗೆ ಬಂದೇ ಇಲ್ಲಿಗೆ ಹೋಗಬೇಕು, ಯಾಕಂದರೆ ಸ್ಟೇಯಿಂದ ಹತ್ರ ಆಯ್ತು ಅದು. ಕುಂಬೆ ಬಂದ್ಬಿಟ್ಟು ಒಂದು 30 ಕಿಲೋಮೀಟರ್ಸ್ ಏನಾಯಿತು. ಇವಾಗ ವಾಪಸ್ ಈ ರೂಟಲ್ಲೇ ಹೋಗ್ತಾ ಇದ್ದೀವಿ ನಾವು. ಬ್ಯಾಕ್ ಸೈಡ್ ಹೋದರೆ ನಮ್ಮ ಸ್ಟೇ ಬರುತ್ತೆ. ಸೊ ಇಲ್ಲಿಂದ ಒಂದು 2 to 3, 4 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಸೀಕ್ರೆಟ್ ವಾಟರ್ ಫಾಲ್ಸ್ಗೆ. ಇವಾಗ ಈ ತಮಿನಿ ಘಾಟಲ್ಲಿ ಬಂದ್ಬಿಟ್ಟು ನಾವು 16th ಚೆಕ್ಔಟ್ ಆಗಬೇಕು. 16th ಅಷ್ಟರಲ್ಲಿ ಈ ಕಡೆ ಯಾವ್ಯಾವ ಪ್ಲೇಸಸ್ ಐತೆ ಅದೆಲ್ಲ ನೋಡಬೇಕು. ನಮ್ಮ ಸ್ಟೇಯಿಂದ ಇನ್ನೊಂದು ಚೂರು ಮೇಲಕ್ಕೆ ಹೋದರೆ ಮಿಲ್ಕಿ ಬಾರ್ ವಾಟರ್ ಫಾಲ್ಸ್ ಅಂತ ಒಂದು ಬರುತ್ತೆ, ಅದು ಬಂದ್ಬಿಟ್ಟು ಟ್ರಕ್ ಮಾಡ್ಕೊಂಡು ಹೋಗಬೇಕು. ಆ ವಾಟರ್ ಫಾಲ್ಸ್ ನೋಡೋದಕ್ಕೆ ಒಂದು ದಿವಸ ಆಗ್ಬೋದು. ಏನು ಮಾಡೋದು ಅಂತ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಯಾಕಂದರೆ ಜಾಗ ನೋಡೋಣ ಅಂತ ಬಂದಿದ್ದು. ನೆನ್ನೆ ಒಂದು ಜಾಗ ಮಿಸ್ ಆಗೋಯ್ತು ಬಂದ ಕೂಡಲೇ, ನಾನಿ ಮೆಚ್ಚಿ ವಾಟರ್ ಫಾಲ್ಸ್ ನೋಡಿಲ್ಲ. ರಿಟರ್ನ್ ಹೋಗ್ಬೇಕಾದ್ರೆ ನೋಡೋಣ ಅಂತ ಪ್ಲ್ಯಾನ್ ಹೋಲ್ಡಲ್ಲಿ ಇಟ್ಟಿದ್ದೀವಿ ನಾವು. ನಿನ್ನೆಯಿಂದ ಒಂದು ಡ್ರಾಪು ಮಳೆ ಬಂದಿಲ್ಲ MCS ಇಲ್ಲಿ. ನಮ್ಮ ಲಿಂಗು ಅವ್ನು ಗೊತ್ತಾ, ಅವನೇನು ಮಾಡ್ತವನೆ, ಇಲ್ಲಿ ಅಂಗಡಿ ಇಟ್ಟಿರ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಮಳೆ ಯಾವಾಗ ಬರುತ್ತೆ ಅಂತ ಅವ್ರನ್ನ ಕೇಳ್ತವನೆ. ಪಾಪ ಅವ್ರಿಗೇನು ಗೊತ್ತಿರುತ್ತೆ ಮಳೆ ಯಾವಾಗ ಬರುತ್ತೆ ಯಾವಾಗ ನಿಲ್ಲುತ್ತೆ ಅಂತ. ಅವ್ರ ಹತ್ರ ಹೋಗ್ಬಿಟ್ಟು ಯಾವಾಗ ಬರುತ್ತೆ ಅಂತ ಕೇಳ್ತವನೆ. ಅವ್ರನ್ನ ಕೇಳಿದ್ರೆ ಅವ್ರಿಗೇನೋ ಗೊತ್ತು, ಅದು ಬರುತ್ತೆ ಬಾ ನಾವು ಎಂಜಾಯ್ ಮಾಡೋಣ ಅಂತ ಇರೋ ಸ್ವಲ್ಪ ಪ್ಲೇಸ್ಗಳಲ್ಲಿ ಎಂಜಾಯ್ ಮಾಡ್ತಾಯಿದ್ದೀವಿ ನಾವು. ಈ ಬೆಟ್ಟ ಏನು ನೋಡ್ತಾ ಇದ್ದೀರಾ, ಅದರಲ್ಲಿ ಇವಾಗ ಒಂದು 3-4 ಕಡೆ ಲೈಟಾಗಿ ಫಾಲ್ಸ್ ಬರ್ತಾಯಿದೆ. ಇದೇ ನಾವು ಫುಲ್ ಪೀಕ್ ಮಾನ್ಸೂನಲ್ಲಿ ಬಂದಿದ್ದಿದ್ರೆ ಆ ಬೆಟ್ಟ ಫುಲ್ಲು ಲೈನ್ ಆಗಿರೋದು MCS ವಾಟರ್ ಫಾಲ್ಸ್ಗಳು. ಅಷ್ಟು ವಾಟರ್ ಫಾಲ್ಸ್ಗಳೈತಿ ಇಲ್ಲಿ, ಹಿಡನ್ ವಾಟರ್ ಫಾಲ್ಸ್ಗಳು. ಬಟ್ ನಮಗೆ ನಾರ್ಮಲ್ ವಾಟರ್ ಫಾಲ್ಸ್ ಹೋಗೋದಕ್ಕೆ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಅಷ್ಟು ಬೇಕು. ಇಲ್ಲಿ ಹಿಡನ್ ವಾಟರ್ ಫಾಲ್ಸ್ಗೆ ಹೋಗ್ಬಿಟ್ಟು ಬೇರೆ ಏನಾರು ಆಗ್ಬಿಟ್ರೆ ಅಂತ ನಾವು ಯಾವುದು ಹುಡುಕಿಲ್ಲ ಜಾಸ್ತಿ ಹಿಡನ್ ವಾಟರ್ ಫಾಲ್ಸು. ಇಲ್ಲಿರೋ ಲೋಕಲ್ ಕೇಳಿದ್ರೆ ಗೊತ್ತಾಗತ್ತೆ ಹಿಡನ್ ವಾಟರ್ ಫಾಲ್ಸು. ಬಟ್ ನಾವೇನೋ ಟ್ರೈ ಮಾಡಲಿಲ್ಲ ಆ ಥರ. ಇರೋದನ್ನೇ ಫೇಮಸ್ ಸ್ಪಾಟ್ಸ್ಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಸುಮ್ಮನೆ ಇದ್ದೀವಿ. ಮುಂದೆ ನೋಡಿ MCS ಫುಲ್ಲು ಬೆಟ್ಟನೇ ಇರೋದು, ಸುತ್ತ 360 ವ್ಯೂವಲ್ಲಿ ಎಲ್ಲ ಕಡೆನೂ ಫುಲ್ ಬೆಟ್ಟನೇ ಇರೋದು. ಮಸ್ತಾಗೈತಲ್ಲ. ನಿಮಗೆ ಕ್ಯಾಮ್ರಲ್ಲಿ ಆ ವಾಟರ್ ಫಾಲ್ಸ್ ಚಿಕ್ಕದಾಗೈತೆ, ಅವೆಲ್ಲ ರೆಕಾರ್ಡ್ ಆಗ್ತಿದೆ ಇಲ್ವಾ ಅಂತ ಗೊತ್ತಿಲ್ಲ. ನನಗೆ ಕಾಣಿಸ್ತಾ ಇದೆ ಇಲ್ಲಿಂದ 1, 2, 3, 4, 5, 6 ಅಲ್ಲೊಂದೈತೆ, ಅಲ್ಲೊಂದು ಚಿಕ್ಕದೈತೆ, 7, ಟೋಟಲ್ 7 ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆ. MCS ಟೈಮ್ ಎಷ್ಟಾಯಿತು ಅಂದರೆ ಹತ್ತತ್ರ ಒಂದು 5 o'clock ಆಗ್ತಾಯಿದೆ. ಇವಾಗ ಇಲ್ಲಿ ಸೀಕ್ರೆಟ್ ವಾಟರ್ ಫಾಲ್ಸ್ ಹತ್ರ ಬಂದು ಒಂದು 20 ಮಿನಿಟ್ಸ್ ಅವ್ರ ಹತ್ರ ಮಾತಾಡ್ತಾ ಇದ್ವಿ. ಅವ್ರು ಬಂದುಬಿಟ್ಟು ಎದುರುತ್ತಾ ಇದ್ರು, ಏನಕ್ಕೆ ಅಂದರೆ ಎಲ್ಲ ಕಡೆ ಕ್ಲೋಸ್ ಮಾಡಿದಾರಲ್ವಾ. ಸೊ ನಾವು ನಿಮಗೆ ಬಿಟ್ಟರೆ ಇವಾಗ ನಮಗೇನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಬಿಟ್ಟಿರಲಿಲ್ಲ. ನಮ್ಮ ಓನ್ ರಿಸ್ಕಲ್ಲೇ ಹೋಗ್ತಾ ಇರೋದು. MCS ಹಿಂದೆ ಕಾಣಿಸ್ತಾ ಇದೆಯಲ್ವಾ, ಇದೇ ಸೀಕ್ರೆಟ್ ವಾಟರ್ ಫಾಲ್ಸು. ಇವಾಗ ಅಲ್ಲಿ ಆ ದಾರ ಹಿಡ್ಕೊಂಡು ಹತ್ಕೊಂಡು ಹೋಯ್ತವ್ ನೋಡಿ, ಅದ್ರ ಮೇಲೆ ಹತ್ಕೊಂಡು ಹೋಗಬೇಕು. ಅದಾದಮೇಲೆ ಅಲ್ಲಿ ಜಂಪ್ ಹೊಡಿಬೇಕು. ನಾನಿವಾಗ ಅಣ್ಣ ಬಂದ್ಬಿಟ್ಟು ಟೈಟ್ ಮಾಡ್ತಾರೆ, ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ ರೀ ಹೇಗಿದೆ ಅಂತ. ಪಾಪು ರೋಪ್ ಕೊಟ್ಟರೆ ರೋಪ್ ಇಲ್ಲದೆ ಹಂಗೆ ಹತ್ಕೊಂಡು ಹೋಗ್ತವನೆ. ರೋಪ್ ಇಲ್ದಿರ ಲಾಸ್ಟ್ ಟೈಮ್ ಹತ್ತಕ್ಕೆ ಆಗಿಲ್ಲ MCS. ಈ ಸರಿ ಫುಲ್ ಒಣಗಿದೆ, ಬಟ್ ನೀರಿದೆ, ಜಂಪ್ ಹೊಡಿ ಅಷ್ಟು. ಅದಾಕೋ ಯಾರಪ್ಪ ಜಂಪ್ ಹೊಡಿಯೋದು. ಈ ಹೋದ್ ಸರಿ ಯಾರು ಫಸ್ಟ್ ಹೊಡೆದಿದ್ದು ಜಂಪು? ನಾನೇ. ಹೋದ್ ಸರಿ ಲಿಂಗ ಹೊಡೆದ, ಈ ಸರಿ ನಾವೇ ಹೊಡಿತಾನೆ. ಯೂನಿಟ್ಟೇ ಇವಾಗ ಟೆಸ್ಟ್ ಮಾಡೋದು, ಕೆಳಗೆ ಹೋಗಿ ಬರ್ತಾನೆ ಮೇಲೆ ಅಂತ. ಹಾಂ ತೇಲ್ತೀವಿ. ಎಗ್ರಪ್ಪ ನನಗೆ ಭಯ ಆಗ್ತಾಯಿದ್ದೆ. ಭಯ ಆಗ್ತಾ ಇದ್ದ ನಿನಗೆ? ಹೊಡಿತಾರೆ ಈ ಸರಿ ಬರಾಟ್ ಹೊಡಿತಾರೆ ಫಸ್ಟು. ದಾಯ ಬಂಡಿಗಳವ ಅದು ಹಿಡಿಯಪ್ಪ, ನಾನೇ ಹೊಡಿತೀನಿ. ಯಾರು ಹೊಡಿತೀರ ಫಸ್ಟು? ಹೊಡಿತೀಯಾ ಇಲ್ವಾ? ಹಿಡಿಯಪ್ಪ. MCS ಫಸ್ಟ್ ಡೇ ನಾನೇ, ನಮ್ಮ ಲಿಂಗು ಹೋಗಿಲ್ಲ, ಕಾಮಿಡಿ ಆಗ್ಬಿಟ್ಟ.
ಬಾರೋಲಿ 300 ರೂಪಾಯಿ ವೇಸ್ಟ್ ನಮ್ಮ ಚಿದು ಅಂತ ಹೆವಿ ಗಾಬರಿ ಆಯ್ತವನೆ ಅಲ್ಲಿ ನೋಡಿ ಹೊಡಿಯಪ್ಪ. MCS ಸಕ್ಸಸ್ಫುಲ್ ಆಗಿ ಸೀಕ್ರೆಟ್ ವಾಟರ್ ಫಾಲ್ಸಲ್ಲಿ ಜಂಪ್ ಹೊಡೆದು ಮುಗಿಸಾಯ್ತು. ಸೊ ಇವಾಗ ಬಂದ್ಬಿಟ್ಟು ಹೀಗೆ ಒದ್ದೆ ಆಗ್ಬಿಟ್ಟಿದ್ದೀವಿ. ಹಾಗೆ ಅಲ್ಲಿ ಬೈಕ್ ಹತ್ರ ಹೋಗ್ಬಿಟ್ಟು ಇವ್ರಿಗೆ ಇದೇನಂತಾರೆ ಇದು ಲೈಫ್ ಜಾಕೆಟು ಇದನ್ನು ಕೊಟ್ಬಿಟ್ಟು ವಾಪಸ್ ನಮ್ಮ ರೂಮ್ ಕಡೆಗೆ ಹೋಗೋದೆ. ಟೈಮ್ ಆಗಲಿ 5:30 ಆಗ್ಬಿಟ್ಟಿದೆ. ಸೊ 1 hour ಆಟ ಆಡ್ತಾ ಇದ್ವಿ ಇದರಲ್ಲಿ ಎಗ್ರಿಕೊಂಡು. ಅಲ್ಲಿ ನಮ್ಮ ಚಿದು ಇದ್ದಾನಲ್ಲ ಅಲ್ಲಿ ಬರ್ತಾವೆ ನೋಡಿ. ನಮ್ಮ ಚಿದು ಬಂದ್ಬಿಟ್ಟು ಎಗ್ರೇ ಇಲ್ಲ MCS ಲಾಸ್ಟ್ವರೆಗೂ ಭಯ ಪಟ್ಕೊಂಡು. ಪಾದು ಕಾಡು ಮುಂಚೆ ಅವ್ನು ಎಗ್ರಿತಾ ಇರ್ತಾನೆ. ಬಾವಿಲೆಲ್ಲ ಎಗ್ರಿ ಅವ್ನಿಗೆ ಅಭ್ಯಾಸ. ನನಗೂ ಫಸ್ಟ್ ಟೈಮ್ ಎಗರ್ಬೇಕಾದ್ರೆ ಒಂಥರ ಇತ್ತು. ಬಟ್ ಆದರೆ ಈ ಸರಿ ಫಸ್ಟ್ ನಾನೇ ಎಗರಿರೋದು. ಯಾಕಂದ್ರೆ ನಿಂಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಡೈತೆ ಅದು. ನನಗೆ ಬಾವಿಲೆಲ್ಲ ಹೊಡೆದ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಎಕ್ಸ್ಪೀರಿಯನ್ಸ್ ನಾಟ್ ಮ್ಯಾಟರ್ಸ್ ಬ್ರೋ, ಸ್ಕಿಲ್ಸ್ ಮ್ಯಾಟರ್. ಲೈಫಲ್ಲೇ ಬಾವಿಯಲ್ಲಿ ಹೊಡೆದೆ ಅಭ್ಯಾಸ ಐತೆ. ಇಲ್ಲಿ ಫಸ್ಟ್ ಟೈಮ್ ಅಲ್ವಾ, ಒಂಚೂರು ಗಾಬರಿ ಆಗುತ್ತೆ. ಅದು ಬೇರೆ ನೀರು ಫ್ಲೋ ಆಗ್ತಿದೆ ಅಲ್ವಾ, ಸ್ವಲ್ಪ ಫಸ್ಟ್ ಟೈಮ್ ಒಂಥರ ಇರುತ್ತೆ. ಎಗರ್ತಾ ನಾವು ಕಪ್ಪೆಗಳಾಗ್ಬಿಡ್ತೀವಿ. ನಾನು ಒಂದ್ಸಲ ಎಗ್ರಿದ್ದು, ಆಮೇಲೆ ಫುಲ್ ನಾನೇ ಎಗ್ರಿದ್ದು ಜಾಲಿಯಾಗಿ. MCS ಸೀಕ್ರೆಟ್ ವಾಟರ್ ಫಾಲ್ಸ್ ಮುಗಿಸ್ಕೊಂಡು ವಾಪಸ್ ನಮ್ಮ ವಿಲಾಗೆ ಬಂದಾಯಿತು. ಆ್ಯಕ್ಚುಲಿ ಇವಾಗ ಟೈಮ್ ಎಷ್ಟು ಆಗ್ತಿದೆ ಅಂದರೆ, ಟೈಮ್ ಎಷ್ಟು 3 ಗಂಟೆ 3 ಗಂಟೆ ಅಲ್ಲ 8 ಗಂಟೆ ಆಗ್ತಾ ಇದೆ. ಇಷ್ಟೊತ್ತು ಏನು ಮಾಡ್ತಾ ಇದ್ರು ಅಂದರೆ ನಮ್ಮ ಹುಡುಗರು ಅಡುಗೆ ಮಾಡ್ತಾ ಇದ್ರು. ಸೊ ಏನು ಮಾಡಿದಾರೆ ನೋಡಿ, ಎಗ್ ರೈಸು ಮತ್ತೆ ನೆನ್ನೆ ಮಾಡಿರೋ ಚಿಕನ್, ಗುಂಟೂರು ಚಿಕನ್ ಏನಿದು ಚಿದು, ಮೈಸೂರು ಚಿಕನ್, ಏನೋ ಒಂದು ಚಿಕನ್ ಸರಿ ಮಾಡ್ಬಿಟ್ಟು ಜಗಳಾಡ್ತಾರೆ ಚಿಕನ್ ಪೀಸ್ಗೆ. ಸೊ ಇವಾಗ ಬಂದ್ಬಿಟ್ಟು ನಮ್ಮ ಭರತ್ ಬಂದ್ಬಿಟ್ಟು ಚೆಫ್ ಆಗಿರೋದು, ಅವ್ನು ಕುಕ್ ಮಾಡಿರೋದು. ಇದು ಸಕ್ಕದಾಗಿ ಮಾಡೋನೆ ಸೀರಿಯಸ್ ಆಗಿ. MCS ನಾರ್ಮಲ್ ನಾವು ಒಂದು ಹೋಟೆಲಲ್ಲಿ ತಿಂದಾಗ ಹೆಂಗಿರತ್ತೆ ಎಗ್ ರೈಸು, ಅದೇ ತರ ಮಸ್ತಾಗೈತೆ. ಸೊ ಇವಾಗ ಇದನ್ನ ಕುತ್ಕೊಂಡು ತಿಂತಾ ಇದೀವಿ. ಇವಾಗ ಏನು ಆಗಲ್ಲ, ಭರತ್ ಮನೇಲಿ ನೋಡಿದ್ರೆ ಖುಷಿ ಆಗ್ತಾರೆ. ಮನೇಲಿ ಮಾಡಿದ್ದೇನೆ ಇವಾಗ ಡೈಲಿ ಇದ್ಮೇಲೆ ಭರತ್ ಮನೇಲೆ ಊಟ ಮಾಡಿಸ್ತಾರೆ ಅನ್ಕೋತೀನಿ. ಸೊ ಹಾಗೆ ಕುತ್ಕೊಂಡು ನಮ್ಮ ಬ್ಲಾಗ್ಸ್ ನೋಡ್ತಾ ಇದೀವಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಏನ್ ಮಾಡ್ಕೋತೀನಿ. MCS ಯು ಟೇಕ್ ಇಟ್, ಟಾಟಾ ಬೈ ಬೈ. ಪಾದು ಕಾಚ ತೋರ್ಸಿಲ್ಲ ಬಿಡಪ್ಪ. ಸೊ ಎಲ್ಲರೂ ರೂಮಲ್ಲಿ ಇದೀವಲ್ಲ, ಅದಕ್ಕೆ ಬಟ್ಟೆ ಬಿಸ್ಬಿಟ್ಟಿದೀವಿ. ರೈಸು ಅವ್ನ್ ಮಾಡ್ದ, ಎಗ್ ರೈಸು ನಮ್ ಭರತ್ ಮಾಡ್ದ. ನಿನ್ನೆ ಇದ್ ಮಾಡ್ದ ಅವನು, ಕುಕ್ಕರಲ್ಲಿ ಇಟ್ಟಿರ್ಲಿಲ್ಲ, ಇವತ್ತು ಕುಕ್ಕರಲ್ಲಿ ಇಟ್ಟವನೆ. ಓಕೆ MCS ಈ ವ್ಲಾಗ್ನ ಇಲ್ಲಿಗೆ ಏನ್ ಮಾಡ್ಕೋತೀನಿ. ಸಿ ಯು ಟೇಕ್ ಇಟ್, ಟಾಟಾ ಬೈ ಬೈ. ಇನ್ನ ನಾಳೆ ಯಾವ ಜಾಗ ನೋಡ್ತೀನಿ ಅಂತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸಿ ಯು ಟೇಕ್ ಇಟ್, ಟಾಟಾ ಬೈ ಬೈ. ಎಲ್ಲರೂ ಸೇಫ್ ಆಗಿ ಬೈಕ್ ರೈಡ್ ಮಾಡಿ, ಹೆಲ್ಮೆಟ್ ಹಾಕಿದಾರು ಗಾಡಿ ಎತ್ಬಿಡಿ. MCS ಬಾಯ್.